ಆಗ್ಲೆಕಾಯಿನ ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಪೀಸ್ಗಳು ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿದ್ದು ಆಗ್ಲೆಕಾಯಿ ಇತ್ತಲ್ಲ, ಅದನ್ನ ನಾನು ಹಿಂಗೆ ಎಣ್ಣೆನ ಬಿಸಿ ಮಾಡಿ ಸೇಮ್ ಲೈಕ್ ಡೀಪ್ ಫ್ರೈ ಮಾಡ್ತೀವಲ್ಲ ಆ ತರ ಮಾಡ್ಕೊಬೇಕು. ನೋಡಿ ಇವಾಗ ತಾನೇ ಹಾಕಿದ್ದೀನಿ. ಇದು ಫ್ರೈ ಆಗುವಷ್ಟರಲ್ಲಿ ಇದಕ್ಕೆ ಒಂದು ಪೌಡರ್ನ ರೆಡಿ ಮಾಡ್ಕೊಬೇಕು. ಮೊದಲಿಗೆ ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ಒಂದು 3 to 4 ಸ್ಪೂನ್ ಆಗುವಷ್ಟು ಕೊಬ್ಬರಿ, ಒಣ ಕೊಬ್ಬರಿ, ಇದು ಡ್ರೈ ಕೋಕೋನಟ್, ಒಂದು ಕಂಪ್ಲೀಟ್ ಗೆಂಡೆ ಬೆಳ್ಳುಳ್ಳಿ, ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಿಡಿಯುತ್ತೆ, ಬೇಕಾಗುವಷ್ಟು ರೆಡ್ ಚಿಲ್ಲಿ ಪೌಡರು, ಸಾಲ್ಟ್, ಇದಿಷ್ಟನ್ನು ಹಾಕೊಂಡು ನೀರು ಹಾಕೊಬಾರ್ದು, ಹಂಗೆ ಗ್ರೈಂಡ್ ಮಾಡ್ಕೊಬೇಕು. ಫೈನಲಿ ಇದು ಮಸಾಲ ಹಾಕಿ ಒಂದ್ಸಲ ಫ್ರೈ ಮಾಡ್ಕೊಂಡ್ರೆ ಒಂದು ಸ್ವಲ್ಪನೂ ಕಹಿ ಇರಲ್ಲ. ನೋಡಿ ನಾನು ಫ್ರೈ ಮಾಡಕ್ ಹಾಕಿದ್ನಲ್ಲ, ಈ ಹದಕ್ಕೆ ಬರಬೇಕು. ಈ ಹದಕ್ಕೆ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಒಂದ್ಸಲ ಈ ಹದಕ್ಕೆ ಲೈಟ್ ಬ್ರೌನ್, ಗೋಲ್ಡನ್ ಬ್ರೌನ್, ಲೈಟ್ ಕಲರ್ ಆಗಿ ಬರುತ್ತೆ, ಫುಲ್ ಫ್ರೈ ಆಗಿರಲ್ಲ. ಈ ಹದಕ್ಕೆ ಬರೋವರೆಗೂ ಫ್ರೈ ಮಾಡಿಕೊಂಡು ನೋಡಿ, ಇದು ಕೂಡ ಲೈಟ್ ಗೋಲ್ಡನ್ ಕಲರ್ ಬಂದಿದೆ, ಗೋಲ್ಡನ್ ಬ್ರೌನು. ಕೊನೆಯಲ್ಲಿ ಎತ್ಕೋಬೇಕಾದ್ರೆ 4 ಕರಿಬೇವಿನ ಸೊಪ್ಪನ್ನ ಕೂಡ ಒಳಗಡೆ ಹಾಕ್ಬಿಡಿ, ಅದು ಕೂಡ ಫ್ರೈ ಆದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನೆಲ್ಲ ತೆಗೆದು ಆಗ್ಲೆಕಾಯಿ ಫ್ರೈ ಮಾಡಿ ಇಟ್ಟಿಟ್ಕೊಂಡಿದ್ದು ಪ್ಯಾನ್ ಇತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡ್ತೀನಿ. ಆಗ್ಲೆಕಾಯಿ, ಆನಿಯನ್, ಕರಿಬೇವಿನ ಸೊಪ್ಪು ಎಲ್ಲ ಫ್ರೈ ಮಾಡಿದ್ನಲ್ಲ ಆ ಪ್ಯಾನ್ನ ಇವಾಗ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಅದಕ್ಕೆ ನಾವು ಡ್ರೈ ಕೋಕೋನಟ್ ಎಲ್ಲ ರುಬ್ಕೊಂಡಿದ್ವಲ್ಲ ಮಸಾಲಾ ಪೌಡರು, ಅದನ್ನ ಹಾಕಿದ್ದೀನಿ. ಅದರಲ್ಲಿ ಎಲ್ಲ ಇದೆ, ಸಾಲ್ಟ್, ರೆಡ್ ಚಿಲ್ಲಿ ಪೌಡರು, ಕೋಕೋನಟ್ಟು, ಡ್ರೈ ಕೋಕೋನಟ್ಟು ಮತ್ತೆ ಗಾರ್ಲಿಕ್, ಅದಷ್ಟು ಇದೆ. ಸೊ ಬೇರೆ ಏನು ಹಾಕ್ಬೇಕಾಗಿಲ್ಲ. ನೀವು ಒಂದ್ಸಲ ನೋಡ್ಕೊಳ್ಳಿ, ಸಾಲ್ಟ್ ಏನಾದ್ರೂ ಬೇಕು ಅನ್ಸಿದ್ರೆ ನೀವು ಸಾಲ್ಟ್ ಹಾಕೊಬಹುದು. ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಆಗ್ಲೆಕಾಯಿ ಫ್ರೈ ರೆಡಿ ಆಯ್ತು. ನೀವು ಇನ್ ಕೇಸ್ ಏನಾದ್ರೂ ಫಸ್ಟ್ ಟೈಮು ಬಿಟರ್ ಗಾರ್ಡ್ ತಿಂತಾ ಇದ್ದೀರಾ, ಇಲ್ಲ ಬಿಟರ್ ಗಾರ್ಡ್ ಅಂದ್ರೆ ನಿಮ್ಗೆ ಇಷ್ಟನೇ ಇಲ್ಲ, ನೀವು ತಿನ್ನೋದೇ ಇಲ್ಲ ಅನ್ನೋರಾದ್ರೆ ಈ ಸ್ಟೇಜ್ ಅಲ್ಲಿ ಕೊನೆಯಲ್ಲಿ 1 ಸ್ಪೂನ್ ಬೆಲ್ಲ ಅಥವಾ 1 ಸ್ಪೂನ್ ಶುಗರ್ ಆಡ್ ಮಾಡ್ಕೊಳ್ಳಿ. ಮೀನ್ಸ್ ತಿನ್ನೋದೇ ಇಲ್ಲ, ಒಂದ್ಸಲ ಟ್ರೈ ಮಾಡ್ತೀವಿ ಅನ್ನೋರಾದ್ರೆ, ಇಲ್ಲ ನಮ್ಗೆ ರೂಢಿ ಇದೆ ತಿಂತೀವಿ ಅನ್ನೋ ಹಾಗಿದ್ರೆ ಬೇರೆ ಏನು ಬೇಕಾಗಿಲ್ಲ. ಒಂದ್ಸಲ ನೀವು ಸಾಲ್ಟ್ ನೋಡ್ಕೊಳ್ಳಿ, ಸಾಲ್ಟ್ ಏನಾದ್ರು ಬೇಕಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ, ಕಹಿ ಅಂತೂ ಇರೋದೇ ಇಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೀವು ಈ ತರ ಫ್ರೈ ಮಾಡ್ತಾನೆ ನಿಮಗೆ ಆ ಗಾರ್ಲಿಕ್ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲ ಈ ತರ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ದಯವಿಟ್ಟು ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನೊಂದು ಟಿಪ್ ಏನಂದ್ರೆ, ಇದು ಫ್ರೈ ಮಾಡಿ ಆದ್ಮೇಲೆ ತಣ್ಣಗಾಗೋವರೆಗೂ ಪ್ಲೇಟ್ ಎಲ್ಲ ಏನು ಮುಚ್ಚಬೇಡಿ, ಮುಚ್ಚಿದ್ರೆ ಮೆತ್ತಗಾಗ್ಬಿಡುತ್ತೆ. ತಣ್ಣಗಾದ್ಮೇಲೆ ನೀವು ಪ್ಲೇಟ್ ಅಥವಾ ಏನಾದ್ರೂ ಕವರ್ ಮಾಡ್ಬೋದು.